ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಆಲ್ರೆಡಿ ತಮಿಳಲ್ಲಿ ನೋಡಿರ್ತೀರಾ. ನಾನು ಕುಕ್ ಮಾಡಲ್ಲ, ನಮ್ಮ ಅಕ್ಕ ಕುಕ್ ಮಾಡ್ತಾಳೆ. ಬಟ್ ಕುಕ್ಕಿಂಗ್ ವ್ಲಾಗ್ ಅಂತಂದರೆ ಒಂದು ಸ್ವೀಟು, ಇನ್ನೊಂದು ಹಾಟು, ಎರಡು ಇವತ್ತೇ ಮಾಡ್ತಿರೋದು. ಅದು ನಮ್ಮ ಫೇವ್ರೆಟ್. ಆ ಎರಡು ನಮ್ಮ ತುಂಬ ಫೇವ್ರೆಟ್ಟು. ಆ್ಯಂಡ್ ಸ್ವೀಟ್ ಅಂತ ಬಂದರೆ ಪಾಯಸ ಮಾಡ್ತಿದ್ದಾಳೆ ನಮ್ಮ ಅಕ್ಕ, ಬೇಳೆ ಪಾಯಸ ಮಾಡ್ತಿರೋದು. ಆ್ಯಂಡ್ ಹಾಟ್ ಅಂತ ಬಂದರೆ ಮೊಸರು ಬೋಂಡ ಮಾಡ್ತಿದ್ದಾರೆ. ಇವೆರಡು ನಮ್ಮ ಫೇವ್ರೇಟು. ಆ್ಯಂಡ್ ಸ್ವೀಟ್ ನಮ್ಮ ಮನೇಲಿ ಯಾರೂ ತಿನ್ನೋದಿಲ್ಲ ಎಕ್ಸೆಪ್ಟ್ ಈ ಒಂದು ಪಾಯಸ ಬಿಟ್ಟರೆ. ಸೊ ಏನು ಮಾಡ್ತಿದ್ದಾರೆ ಇವಾಗ? ಆಯಿಲು, ಅದರಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಬೇಕು. ಡ್ರೈ ಫ್ರೂಟ್ಸ್ ಹಾಕ್ಬೋದು, ಲೈಟಾಗಿ ಬ್ರೌನಿಷ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಅದು ಸೈಡ್ ತೆಗೆದಿಟ್ಕೋಬೇಕು. ಸೊ ಅಷ್ಟೇ. ಆಲ್ರೆಡಿ ತೊಗರಿ ಬೇಳೆ ಮತ್ತು ಹೆಸರು ಬೇಳೆನ ಆಲ್ರೆಡಿ ಅವಳು ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದಾಳೆ. ಎಷ್ಟು ವಿಸಲು? 5 to 6 ವಿಸಲ್. ಒಂದು 5 to 6 ವಿಸಲ್ನಾಗೆ ಚೆನ್ನಾಗಿ ಬೆಂದಿರಬೇಕದು ಕ್ಲೀನಾಗಿ. ಬಿಕಾಸ್ ಪಾಯಸ ಅಲ್ವಾ, ಪಾಯಸ ಅಂತ ಗೊತ್ತಿದ್ರೇ ನಿಮ್ಗೆ ಗೊತ್ತಿರುತ್ತೆ ಯಾವ ಕಂಡೀಷನಲ್ಲಿ ಇರಬೇಕು ಅಂತ. ಓಪನ್ ಮಾಡೋದು ಆಲ್ರೆಡಿ ಕೂಗಿಸ್ಕೊಂಡ್ಬಿಟ್ಟಿದ್ದೀವಿ. ಸೊ ಹಿಂಗಿರಬೇಕು. ಈ ಒಂದು ಕಂಡೀಷನಲ್ಲಿದ್ದರೆ ಪಾಯಸ ಸೂಪರಾಗಿ ಬರುತ್ತೆ, ಯಮ್ಮಿಯಾಗಿ. ಸೇಮ್ ಪ್ಯಾನಲ್ಲೇ ನೀರು ಹಾಕ್ಕೊಂಡು, ಸ್ವಲ್ಪ ನೀರು ಹಾಕ್ಕೊಂಡು ಅದು ಕುದಿ ಬಂದಮೇಲೆ ಬೆಲ್ಲ ಹಾಕ್ಕೋಬೇಕು. ಬೆಲ್ಲ ಎಷ್ಟು ಬೆಲ್ಲ ಹಾಕ್ಕೋಬೇಕು? 1/4 kg ಬೇಳೆ ಇದ್ರೆ ಒಂದು 250 1/4 kgನೇ ಇದನ್ನು ಬೆಲ್ಲ ಅಷ್ಟು ತಗೊಳ್ಬೇಕು. ಇನ್ನು ಸ್ವೀಟ್ ಜಾಸ್ತಿ ತಿನ್ನಂಗಿದ್ರೆ, ನಮ್ಮ ಮನೇಲಿ ಸ್ವಲ್ಪ ಲೈಟ್ ಸ್ವೀಟೇ ತಿನ್ನೋದು, ನಾವು ಸ್ವೀಟ್ ಕಮ್ಮಿ ಹಾಕ್ತೀವಿ, ಸರಿ ಹೋಗುತ್ತೆ. ಅದು ಆಲ್ರೆಡಿ ಕುದಿ ಬರ್ತಾ ಇದೆ. ಇವಾಗ ಬೆಲ್ಲ ಹಾಕಿದ್ದಾಳೆ. ಇವಾಗ ಏಲಕ್ಕಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದಾಳೆ. ಏಲಕ್ಕಿ ಪೌಡರ್ ಇದ್ರೆ ನಿಮ್ಮ ಮನೇಲಿ ನೀವು ಏಲಕ್ಕಿ ಪೌಡರ್ ಹಾಕೋಬೋದು. ಸೊ ಇಲ್ಲಾಂದ್ರೆ ಏಲಕ್ಕಿ ಇದ್ದರೆ ಈ ಥರ ಸ್ಮ್ಯಾಶ್ ಮಾಡಿ ಹಾಕೋಬೋದು. ಆ್ಯಂಡ್ ಬೆಲ್ಲದ ಜೊತೆ ಮತ್ತೆ ಸ್ವಲ್ಪ ಸಕ್ಕರೆ, ಟೇಸ್ಟ್ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಎರಡು ಫ್ಲೇವರ್ ಥರ ಇರುತ್ತೆ ಇದು. ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು ಅಂತ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತಂತೆ ಟೇಸ್ಟು. ಅದಕ್ಕೆ ಆ ಏಲಕ್ಕಿದು ಅದರಲ್ಲಿ ಹಾಕ್ಬಿಡಿ. ಏಲಕ್ಕಿ ಹಾಕ್ತಿದ್ದಾಳೆ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಉಗ್ತಾ ಇದೆ. ಅದರಲ್ಲಿ ಡ್ರೈ ಫ್ರೂಟ್ಸ್, ಅದೆಲ್ಲ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಆಫ್ ಮಾಡಿಬಿಡೋದಲ್ಲ. ಆಮೇಲೆ ಮತ್ತೆ ಕೊಬ್ಬರಿ ಗೈಸ್, ಕೊಬ್ಬರಿ ನಾವು ತುರಿದಿಟ್ಕೋಬೇಕಾಗತ್ತೆ ಫಸ್ಟೇ. ಎಷ್ಟು ಕೊಬ್ಬರಿ? ಒಂದು ಹಾಫ್ ಅಷ್ಟು ಹಸಿ ಕೊಬ್ಬರಿ, ಒಣಗಿರೋ ಕೊಬ್ಬರಿ ಅಲ್ಲ, ಒಣಗಿರೋ ಕೊಬ್ಬರಿ ಹಾಕ್ಬೋದಾ? ಒಣಗಿರೋ ಕೊಬ್ಬರಿ ಹಾಕ್ಕೋಬೋದಂತೆ. ಹಸಿದು ಟೇಸ್ಟ್ ಚೆನ್ನಾಗಿರುತ್ತೆ. ಹಸಿದು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಹಸಿ ಇರೋದಕ್ಕೆ. ಸೊ ಹಸಿ ಕೊಬ್ಬರಿ ಹಾಕ್ಕೋಬೇಕು, ಒಂದು ಅರ್ಧ ಅಷ್ಟು ಹಾಕ್ಕೊಂಡು. ಸೊ ಅದೂ ಈ ಥರ ಮಿಕ್ಸ್ ಆಗಿರಬೇಕು. ನೀವು ಬೇಳೆ ನೋಡಿದ್ರಲ್ವ ಹೇಗಿತ್ತು ಅಂತ. ಇವಾಗ ಈ ಥರ ಹಿಂಗೆ ಚೆನ್ನಾಗಿ ಸ್ಮ್ಯಾಶ್ ಆಗಿರಬೇಕು. ಏನಿಲ್ಲ, ಆಲ್ರೆಡಿ ನಾವು ಚೆನ್ನಾಗಿ ಬೆಂದಿರುತ್ತಲ್ವ ಬೇಳೆನ, ಈ ಒಂದು ಸೌಟಲ್ಲಿ ಹಿಂಗೆ ಮಿಕ್ಸ್ ಮಾಡ್ತಾ ಕಂಡೀಷನ್ ಆಗಿಬಿಡುತ್ತೆ. ಆ್ಯಂಡ್ ಇವಾಗ ಇದು ಆಗಿದೆ. ಈ ಒಂದು ಪಾಕನ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ತಕ್ಷಣ ಈ ರೀತಿ ಫುಲ್ಲು ಮಿಕ್ಸ್ ಮಾಡ್ಕೋಬೇಕು. ಮಿನಿಟ್ಸ್ ಕುದಿ ಬಂದಮೇಲೆ ಮತ್ತೆ ಆಫ್ ಮಾಡಿಕೊಂಡು ತಿನ್ನಬೇಕು. ಇಲ್ಲಿ ಕುದಿಯೋಷ್ಟರಲ್ಲಿ ನಾನು ಹೇಳೋದ್ನಲ್ಲ ಬೋಂಡ ಮಾಡ್ತಿದ್ದೀವಂತ, ಆ ಬೋಂಡಾಗೆ ರೆಡಿ ಮಾಡ್ಕೊಳ್ತಾ ಇದ್ದಾಳೆ. ಆಲ್ರೆಡಿ ಥರ ಒಂದು ಬೌಲಲ್ಲಿ ಆಲ್ರೆಡಿ ನೀರು ಹಾಕ್ಕೊಂಡಿದ್ದಾಳೆ. ಎಷ್ಟು ನೀರು ಹಾಕ್ಕೊಂಡಿದ್ದೀರಾ? ಒಂದು ಹಾಫ್ ಕಪ್ ಅಂದ್ಕೊಳ್ಳಿ. ಹಾಫ್ ಕಪ್ ಅಷ್ಟು ನೀರು ಹಾಕ್ಕೊಂಡು ಅರ್ಧ ಸ್ಪೂನ್ ಅಷ್ಟು, ಚಿಕ್ಕ ಸ್ಪೂನು ಸೋಡಾ, ಅರ್ಧ ಸ್ಪೂನ್ ಅಷ್ಟು ಸೋಡಾ ಹಾಕ್ಕೋಬೇಕು. ಇಲ್ಲಿ ಆಲ್ರೆಡಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಕಟ್ ಮಾಡಿ ಇಟ್ಕೊಂಡಿದ್ದಾಳೆ. ಸಾಲ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ.
ಆಮೇಲೆ ಇನ್ನು ಏನೇನು ಬೇಕೋ ಮೊಸರು ಇಂಪಾರ್ಟೆಂಟ್ ಆ್ಯಂಡ್ ಮೈದಾ ಹಿಟ್ಟು ಮೈದಾ ಹಿಟ್ಟು ಹಾಕ್ಕೊಂತ ಇದ್ದಾಳೆ. ಮೈದಾ ಹಿಟ್ಟು ಎಷ್ಟು? ನಮ್ಮನೇಲಿ ಜಾಸ್ತಿ ಜನರಿದ್ದಾರೆ, ಸೊ ಅರ್ಧ kg ಅಷ್ಟು ಹಾಕ್ಕೊತಿದ್ದೀನಿ. ಅರ್ಧ kg ಅಷ್ಟು ಮೈದಾ ಹಿಟ್ಟು. ಎಷ್ಟು ಜನಕ್ಕಾಗತ್ತೆ ಅರ್ಧ kg? ಒಂದು 10 ಮೆಂಬರ್ಗಾ? 8 to 10 ಮೆಂಬರ್ಸ್ ಅಷ್ಟೇ ಅರ್ಧ kg. ಮೊಸರು ಹಾಕ್ಕೊಳ್ತಾ ಇದ್ದಾಳೆ. ಜಾಸ್ತಿ ಹಾಕೊಂಡಷ್ಟು ಸಾಫ್ಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಕೊತ್ತಿಮೀರಿ, ಕರಿಬೇವು ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ದೊಡ್ಡದು ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರೋದಿಲ್ಲ. ನೋಡಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕಳಿಸ್ಕೋಬೇಕಾಗತ್ತೆ. ಆ ಉಂಟೆ ಎಲ್ಲ ಹಾಗೆಲ್ಲ ಇರಬಾರ್ದು. ಕ್ಲೀನಾಗಿ ಸಾಫ್ಟಾಗಿ ಕಳಿಸ್ಕೋಬೇಕು. ಈ ಕಂಡೀಷನ್ಗೆ ಈ ಥರ ಸಾಫ್ಟ್ ಆಗಿರಬೇಕು. ಇದು 5 to 10 ಮಿನಿಟ್ಸ್ ನೆನೆಯಾಗಿ ಬಿಡಬೇಕು. ಸೊ ಮುಗೀತಿದೆ ಆಲ್ಮೋಸ್ಟು. ಈಗ ನಾವು ಒಂದು ಪ್ಲೇಟ್ ಹಾಕಿ ಮುಚ್ಚಿಟ್ಬಿಡ್ತೀವಿ. ಒಂದು 5 to 10 ಮಿನಿಟ್ಸ್ ಅಂತ ಅದು ನೆನಿಬೇಕು. ಚೆನ್ನಾಗಿ ನೆನೆದ್ರೆ ಇನ್ನೂ ತುಂಬಾ ಸಾಫ್ಟಾಗಿ ಬರುತ್ತೆ ಅಂತ. ಸೊ ಇಮಿಡಿಯೇಟ್ಲಿ ಹಾಕೋದು ಬೇಡ. ಒಂದು 5 to 10 ಮಿನಿಟ್ಸ್ ಅಷ್ಟೇ ನೆನೆಯಾಗಿ ಬಿಟ್ಟರೆ, ಯಾಕಂದರೆ ಮೈದಾ ಮೊಸರು ಹಾಕಿರೋದಕ್ಕೆ ಇನ್ನೂ ಚೆನ್ನಾಗಿ ಸಾಫ್ಟ್ನೆಸ್ ಬಂದಿರುತ್ತೆ. ಅದ್ರ ಜೊತೆಗೆ ನೆನೆದ್ರೆ 10 ಮಿನಿಟ್ಸ್ ಇನ್ನೂ ಚೆನ್ನಾಗಿ ಸಾಫ್ಟ್ ಇರುತ್ತೆ ಅಂತ 5 to 10 ಮಿನಿಟ್ಸ್ ಫೈನಲಿ ರೆಡಿ ಆಗಿದೆ. ಸೊ ಇವಾಗ ಟೇಸ್ಟ್ ಮಾಡೋಣ. ನೋಡೋದಕ್ಕೆ ತುಂಬಾ ಡೆಲಿಷಿಯಸ್ ಆಗಿದೆ ಆ್ಯಂಡ್ ತುಂಬಾ ಚೆನ್ನಾಗಿದೆ. ಸೊ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಬಿಸಿದೆ. ತುಂಬಾ ಸಕ್ಕತ್ತಾಗಿದೆ ಟೇಸ್ಟು. ಆ್ಯಂಡ್ ಎಲ್ಲನೂ ಕರೆಕ್ಟಾಗಿ. ಸ್ವೀಟ್ ನಾವು ತುಂಬ ಕಡಿಮೆನೇ ತಿನ್ನೋದು, ನಮಗೆ ತಕ್ಕಂತೆ ಸ್ವೀಟ್ ಎಲ್ಲ ಕಡಿಮೆ ಆಗಿ ಸಕ್ಕತ್ತಾಗಿದೆ ಸೀರಿಯಸ್ಲಿ. ಆ್ಯಂಡ್ ನೀವು ಟ್ರೈ ಮಾಡಿ. ಜಸ್ಟ್ ನೋಡಿ, ಬೆಲ್ಲ, ಲೈಟಾಗಿ ಶುಗರ್ ಆ್ಯಂಡ್ ತೊಗರಿಬೇಳೆ, ಹೆಸರುಬೇಳೆ ಆಲ್ರೆಡಿ ಮನೇಲಿ ಸಾಂಬಾರಿಗೆಲ್ಲ ತಂದಿರ್ತೀವಲ್ವ, ಸೊ ಅದ್ರ ಜೊತೆಗೆ ಆ್ಯಂಡ್ ಕೊಬ್ಬರಿ ಸಹ ಇರುತ್ತೆ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಇಷ್ಟೇ ಇಂಗ್ರೀಡಿಯೆಂಟ್ಸು. ಇನ್ನು ಬೇರೆ ಏನೂ ಇಲ್ಲ. ಇದಕ್ಕೆ ಎಷ್ಟೋ ದೊಡ್ಡ ಖರ್ಚು ಆಗೋದಿಲ್ಲ. ಮನೇಲಿರೋಂಥ ಐಟಮ್ಸ್ಗಳನ್ನೇ ಯೂಸ್ ಮಾಡಿಕೊಂಡು ಮಾಡೋಂಥ ಸಿಂಪಲ್ಲಾಗಿ ಪಾಯಸ ಸಕ್ಕದಾಗಿ ಬಂದಿದೆ ನಿಜವಾಗ್ಲೂ. ಆ್ಯಂಡ್ ಬಿಸಿ ಇರೋದಕ್ಕಿಂತ ತಣ್ಣಗಾದ್ಮೇಲೆ ತಿನ್ನಿ, ಇನ್ನೂ ಸಕ್ಕದಾಗಿರುತ್ತೆ ಟೇಸ್ಟ್ ಮಾತ್ರ. ಸೊ ಇಷ್ಟೇ. ಆ್ಯಂಡ್ ಬೋಂಡ ಮಾಡುವಾಗ ಮತ್ತೆ ಗೈಸ್ ಬೋಂಡ ಇವಾಗ ಹಾಕಿದ್ದಾರೆ ನೋಡಿ. ಈ ಥರ ಹಾಕಬೇಕು. ಚೆನ್ನಾಗಿದೆ, ತುಂಬ ಸಾಫ್ಟಾಗಿ ಗೈಸ್ ನೋಡಿ. ಹೀಗೆ ಗೋಲ್ಡನ್ ಪೂರೇ ಚೂರು, ಇನ್ನೊಂದು ಚೂರು ಕಲರ್ ಬಂದರೆ ಎತ್ಕೊಬಿಡ್ಬೇಕು. ತುಂಬಾ ಸಾಫ್ಟ್ ಆಗಿದೆ. ಆಲ್ರೆಡಿ ಇದು 3rd ರೌಂಡ್ ಸಮಥಿಂಗ್ ಅನ್ಸುತ್ತೆ ಆಗ್ತಿರೋದು. ನಾನು ವಿಡಿಯೋ ಮಾಡೋದೇ ಮರ್ತೋಗ್ಬಿಟ್ಟೆ, ಬಿಕಾಸ್ ಬಿಗ್ ಬಾಸ್ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇದ್ರಿ, ಅದರಿಂದ. ಈಗ ಈ ಥರ ಕಂಡೀಷನ್ ಇವಾಗ ಎತ್ತಬಹುದು. ಇವಾಗ ಹೀಗಿದೆ ಅಲ್ಲ, ಇವಾಗ ಎತ್ತಬೇಕು. ಅದಾಗಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ. ಬಿಕಾಸ್ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಒಂದು ಸ್ನ್ಯಾಕ್ ಆಗಲಿ ಆ್ಯಂಡ್ ಇನ್ನೊಂದು ಸ್ವೀಟ್ ಆಗಲಿ ಟ್ರೈ ಮಾಡಿ. ನಿಮ್ಮ ಮನೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಗೆ ಹೇಗಿತ್ತು ಅಂತ. ದಿಸ್ ವಾಸ್ ದ ವಿಡಿಯೋ. ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೋ ಮಚ್ ಫಾರ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್. ಲಾಟ್ಸ್ ಆಫ್ ಲವ್ ಗೈಸ್.